ಹಾಯ್ ಆಲ್, ಇವತ್ತಿನ ವಿಡಿಯೋದಲ್ಲಿ ನಾನು ಫೋರ್ಟಕ್ಸ್ ಬ್ಲೌಸು 38 ಸೈಜಿಂದು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾವು ಸ್ಲೀವ್ಸ್ ಡ್ರಾಫ್ಟಿಂಗ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲಾಸ್ಟಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ನಿಮಗೆ ಯಾವುದು ಕಟಿಂಗ್ ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಫಸ್ಟಿಗೆ ನಾವು ಸ್ಲೀವ್ಸನ್ನು ಕಟ್ ಮಾಡೋಣ. 4 ಡಾಟ್ ಬ್ಲೌಸ್ ಒಳಗೆ ಫಸ್ಟಿಗೆ ಡೈರೆಕ್ಟ್ ಬಟ್ಟೆ ಮೇಲೆ ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಸ್ಲೀವ್ಸು 4 ಫೋಲ್ಡ್ ಒಳಗೆ ಹಾಕ್ಬೋದು. ಡೈರೆಕ್ಟ್ ನೀವು ಬಟ್ಟೆ ಮೇಲೆ ಕಟಿಂಗ್ ಮಾಡೋದ್ರಿಂದ ನಿಮ್ಮ ಟೈಮು ಸೇವ್ ಆಗ್ತದೆ. ಫಸ್ಟಿಗೆ ಪೇಪರ್ ಮೇಲೆ ಕಟಿಂಗ್ ಮಾಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ಹಾಕಿ ಮಾರ್ಕ್ ಮಾಡಿ ಕಟ್ ಮಾಡೋದು ತುಂಬ ಟೈಮ್ ವೇಸ್ಟ್ ಆಗ್ತದೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗ್ತದೆ, ಬ್ಲೌಸ್ನು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರ್ತದೆ. ಇಲ್ಲಿ ನಮ್ಗೆ ಫಸ್ಟಿಗೆ ಸ್ಲೀವ್ಸ್ ಲೆಂತ್ 10 ಇಂಚು, ಅದರಲ್ಲಿ 1 ಇಂಚ್ ಸೇರಿಸಿ ನಾವು 11 ಇಂಚ್ ತೊಗೊಂಡಿದ್ದೀವಿ. ಇದಕ್ಕೆ ನಾವು 11 ಇಂಚ್ ಡೌನಿಂಗ್ಗೆ 38 ಸೈಜು ಅಪ್ಪರ್ ಚೆಸ್ಟ್ ಅದ. ಇದಕ್ಕೆ ಡಿವೈಡ್ 10 ಮಾಡ್ಕೋಬೇಕು. ಅಪ್ಪರ್ ಚೆಸ್ಟ್ ಡಿವೈಡ್ 10 ಅಂತಂದರೆ ನಿಮ್ಗೆ 3.8 4 ಇಂಚ್ ತೊಗೋಬೋದು. ಇದಕ್ಕೆ ಈ ರೀತಿ ಇಲ್ಲಿ 4 ಇಂಚ್ ತೊಗೊಳೊಂದು ಮಾರ್ಕ್ ಮಾಡಿರಿ. ಆರ್ಮೋಲ್ ರೌಂಡು 8.5 ಬರ್ತದೆ. 17 ಇಂಚ್ ಅದ ಟೋಟಲಿ, ಅದರ ಅರ್ಧ 8.5. ಇಲ್ಲಿಂದ 1 ಇಂಚ್ ಬಿಟ್ಟು ನೀವು ಡೈರೆಕ್ಟ್ ಶೇಪ್ ಹಾಕೋದನ್ನು ಕಲೀರಿ. ಈ ರೀತಿಯಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ ನಿಮ್ಗೆ. ಈ ರೀತಿ ಒಳಗೆ ಕಲೀರಿ, ಯಾಕಂದರೆ ಈ ರೀತಿ ನೀವು ಶೇಪ್ ಹಾಕೋದ್ರಿಂದ ಆದಷ್ಟು ಬೇಗ ನಿಮ್ಗೆ ಡ್ರಾಫ್ಟಿಂಗ್ ಅನ್ನೋದು ರೆಡಿ ಆಗ್ತದೆ. ಆಮೇಲೆ ಸ್ಲೀವ್ಸ್ ರೌಂಡು 6 ಇಂಚ್ ಅಂದರೆ 5.25 ಇಂಚು, ಇಲ್ಲಿಂದ 2 ಇಂಚು ಮಾರ್ಜಿನ್. ಈಗ ಈ ರೀತಿ ಮಾರ್ಜಿನ್ಗೊಂದು ಗೆರಿ ಹಾಕ್ಕೊಂಡು ಸ್ಲೀವ್ಸ್ ಶೇಪನ್ನು ಕಟ್ ಮಾಡ್ಕೊರಿ. ಇಷ್ಟೇ. ಸ್ಲೀವ್ಸ್ ನೀವು ಬೇಕಾದರೆ 5 ನಿಮಿಷದಲ್ಲಿ ಕಟಿಂಗ್ ಮಾಡ್ಕೋಬೋದು. ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿಂದ ನೀವು 2 ಇಂಚ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗ್ತದೆ. ಡಬಲ್ ಪನ್ನ ಲೈನಿಂಗ್ ತೊಗೊಂಡ್ರಿ ಅಂದ್ರೆ ಅದ್ರೊಳಗೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನಾವು ಫ್ರಂಟ್ ಶೇಪ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲೇನು 1 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ, 1 ಇಂಚಿಗೆ ಸ್ಟಾಪ್ ಆಗಬೇಕದು. ಇಲ್ಲಿ ಮುಂದೆ ಕಟಿಂಗ್ ತೊಗೋಬೇಡ್ರಿ. ಆಮೇಲೆ ಇಲ್ಲೊಂದು ನಾಚ್ ಹಾಕ್ಬಿಡ್ರಿ, ಇದು ಫ್ರಂಟ್ ಶೇಪ್ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಎಷ್ಟು ಈಸಿ ಒಳಗೆ ನಿಮ್ಗೆ ಸ್ಲೀವ್ ಶೇಪ್ ರೆಡಿ ಆಯಿತು. ಇಲ್ಲಿ ಈಗ ನೆಕ್ಸ್ಟ್ ನಾವು ಫ್ರಂಟ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಬ್ಲೌಸ್ ಲೆಂತು 14 ಇಂಚು, 14 ಇಂಚದ. 14ರಾಗ 1 ಇಂಚ್ ಸೇರಿಸಿ 15. ಲೆಂತ್ ಒಂದು ಮಾರ್ಕ್ ಮಾಡಿರಿ. ಆಮೇಲೆ ಇಲ್ಲಿ ಶೋಲ್ಡರ್ 5.5, ಶೋಲ್ಡ್ರ್ ಪಟ್ಟಿ 3, ಬಗಲುದ್ದ 5.25 ಇಂಚು, ಆಮೇಲೆ 38 ಅಂತಂದರೆ 9.5 ಆಯಿತು ಚೆಸ್ಟು. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ವೇಸ್ಟ್ 35 ಅಂದರೆ 8.25 ಇಂಚು, 1 ಇಂಚ್ ಎಕ್ಸ್ಟ್ರಾ, 2 ಇಂಚ್ ಮಾರ್ಜಿನ್. ಈ 1 ಇಂಚ್ ಯಾಕೆ ಎಕ್ಸ್ಟ್ರಾ ಅಂದರೆ ಟಕ್ಸ್ ಸಲುವಾಗಿ. ಫಸ್ಟ್ ಇವು ಮಾರ್ಕ್ ಹಾಕ್ಕೊಂಡ್ಬಿಡ್ರಿ. ಕೆಲವ್ರದ್ದು ವೇಸ್ಟ್ ಲೈನ ಮತ್ತು ವೇಸ್ಟು ಮತ್ತು ಚೆಸ್ಟು ಸ್ಟ್ರೈಟ್ ಲೈನೇ ಬಂದಿರ್ತಾವೆ. ಆಮೇಲೆ ಇಲ್ಲಿ ಶೋಲ್ಡರ್ ಇದೆ, ಶೋಲ್ಡ್ರ್ ಪಟ್ಟಿಲಿ ಮಾರ್ಕ್ ಮಾಡೋಣ. 5.5 ಮತ್ತು 3 ಇಂಚು. ಹಿಂದಿನ ಕೊರಳಿಗೆ ಒಂದು ಮೊದಲ ಮಾರ್ಕ್ ಹಾಕೋಣ. ಕೊರಳು 10 ಇಂಚು ಅಂದರೆ ಟೋಟಲಿ 9.5, ಹಾಫ್ ಇಂಚ್ ಸೇರಿಸಿ 10. ಇಲ್ಲೊಂದು ಹಾಫ್ ಇಂಚಿನಷ್ಟು ಬ್ರಾಡ್ ತೊಗೊಳ್ಳೋಣ. ಈ ರೀತಿ ರೌಂಡ್ ಕೊಡ್ರಿ. ಆಮೇಲೆ ಇಲ್ಲಿಂದ ಈ ರೀತಿ ರೌಂಡ್ ಕೊಡ್ರಿ. ಆದಷ್ಟು ನೀವು ಕೈಲೇ ಈ ರೀತಿ ರೌಂಡ್ ಶೇಪ್ ಹಾಕೋದನ್ನು ಮಾರ್ಕ್ ಮಾಡ್ಕೊರಿ. ಪ್ರತಿಯೊಂದಕ್ಕೂ ಸ್ಕೇಲ್ ತೊಗೊಳ್ಳೋದನ್ನು ಟೈಮ್ ಭಾಳ ವೇಸ್ಟ್ ಆಗ್ತದೆ. ನಿಮಗೆ ಟೈಮ್ ವೇಸ್ಟ್ ಆಗಲಾರ್ದೆ ಈಸಿ ಮೆಥಡ್ ಒಳಗೆ ನಾನು ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಇದೇ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಸ್ಗಳು ಬರ್ತಿರ್ತಾವೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ನೋಡ್ಬೋದು ನಮ್ಗೆ ಆರ್ಮೋಲ್ ರೌಂಡ್ ಕರೆಕ್ಟಾಗಿ 9 ಇಂಚ್ ಬರಾಗ್ತದೆ. ನಮ್ಗೆ 8.5 ಬರಬೇಕು. ಹಾಫ್ ಇಂಚ್ ಇಲ್ಲಿ ಶೋಲ್ಡ್ರ್ ಜಾಯಿಂಟಿಗೆ ಹೋಯ್ತು ಅಂದರೆ ಟೋಟಲಿ 8.5 ನಮ್ಗೆ ಕರೆಕ್ಟ್ ಆಗ್ತದೆ. ಓಕೆನಾ? ಇವಾಗ ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗನ್ನು ಮಾಡೋಣ. ಇದ್ರ ಕಟಿಂಗ್ ತೋರಿಸ್ತೀನಿ ನೋಡ್ರಿ. ಇವಾಗ
ಇವಾಗ ಇಲ್ಲಿ 2 ಇಂಚ್ ಮಾರ್ಜಿನ್ಕೊಂದು ನಾಚ್ ಹಾಕ್ರಿ. ಓಕೆ, ನೋಡಿದ್ರಲ್ಲ, ಬ್ಯಾಕ್ ಪಾರ್ಟ ರೆಡಿ ಆಯಿತು. ಇನ್ನು ಇದನ್ನೇ ಇಟ್ಕೊಂಡು ನಾವು ಫ್ರಂಟ್ ಪಾರ್ಟನ್ನು ರೆಡಿ ಮಾಡೋಣ. ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ಕ್ಲೋಸು ನಮ್ಮ ಕಡೆ ಇಟ್ಕೊಂಡಿದ್ವಿ. ಇವಾಗ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ಓಪನ್ ಸೈಡು ನಮ್ಮ ಕಡೆ ಇಟ್ಕೋಬೇಕು. ಇದು ಲಕ್ಷ ಕೊಟ್ಟು ನೋಡಿರಿ. ಇದೇ ಥರ ಕಟಿಂಗ್ ಮಾಡ್ಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿರಿ, ತುಂಬ ಪರ್ಫೆಕ್ಟಾಗಿ ಬರ್ತದೆ. ಇಲ್ಲಿ ನೋಡ್ಬೋದು, ಈ ರೀತಿ ಕರೆಕ್ಟಾಗಿಡ್ರಿ. ಇದು ಏನದ ಹಾಗೆ ನೀವು ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಬ್ಯಾಕ್ ಪಾರ್ಟ್ ಏನದ ಹಾಗೆ ಮಾರ್ಕ್ ಮಾಡಿರಿ. ಓಕೆ, ಇಷ್ಟು ನಾವು ಮಾರ್ಕಿಂಗ್ ಮಾಡಿದ್ದಾಯಿತು. ಇವಾಗ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ನಾವು ಫ್ರಂಟಲ್ಲಿ 1 ಇಂಚ್ ಇನ್ನೂ ಎಕ್ಸ್ಟ್ರಾ ತೊಗೋಬೇಕು. ಹೆವಿ ಬಸ್ಟ್ ಇದ್ದರೆ 1.5 ತೊಗೋರಿ. ಇದು ನಾರ್ಮಲ್ ಎಲ್ಲರಿಗೂ 1 ಇಂಚ್ ಎಕ್ಸ್ಟ್ರಾ. ಆಮೇಲೆ ಇಲ್ಲಿ ಹುಕ್ಪಟ್ಟಿ ಆಯ್ಪಟ್ಟಿ ಸಲುವಾಗಿ 1/4 ಇಂಚು ಅಂದರೆ 2 ಪಾಯಿಂಟು ಎಕ್ಸ್ಟ್ರಾ. ಇಲ್ಲಿಂದ 2 ಪಾಯಿಂಟ್ ಅಷ್ಟೇ ಎಕ್ಸ್ಟ್ರಾ. ಆಮೇಲೆ ಇಲ್ಲಿಂದ ಒಂದು 1/2 ಇಂಚು ಒಳಗಡೆ ತಗೋರಿ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ತುಂಬ ಈಸಿ ಒಳಗೆ ಹೇಳ್ಕೊಡತ್ತೀನಿ ನೋಡ್ರಿ. ಆಮೇಲೆ ಇಲ್ಲಿ ಸೈಡಲ್ಲಿ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋರಿ. ಇಲ್ಲಿಂದ ವೇಸ್ಟ್ ಎಷ್ಟದ 8.75 ಇಂಚು. ಇಲ್ಲಿಂದ 2.5 ಎಕ್ಸ್ಟ್ರಾ. ಆಮೇಲೆ ಇಲ್ಲಿ 2 ಇಂಚ್ ಮಾರ್ಜಿನ್. ಈ 2.5 ಟಕ್ ಸಲುವಾಗಿ ಎಕ್ಸ್ಟ್ರಾ ತೊಗೋಬೇಕು ನೀವು ಕಂಪಲ್ಸರಿ. ಫ್ರಂಟ್ ಪಾರ್ಟಲ್ಲಿ 2.5 ಟಕ್ ಸಲುವಾಗಿ 2 ಇಂಚು ಮಾರ್ಜಿನ್ನು. ಇವಾಗ ಇಲ್ಲಿಂದ ಡೈರೆಕ್ಟ್ ಈ ರೀತಿ ಗೆರೆ ಹಾಕೋರಿ. ಇಲ್ಲಿ ಆಲ್ರೆಡಿ ಮಾರ್ಜಿನ್ ಅದ, ಬ್ಯಾಕ್ ಪಾರ್ಟ್ ಒಳಗೆ ಆಲ್ರೆಡಿ ಮಾರ್ಜಿನ್ ತೊಗೊಂಡಿವಿ ನಾವು. ಆ ಮಾರ್ಜಿನ್ ಬಿಟ್ಟು 1/2 ಇಂಚ್ ಎಕ್ಸ್ಟ್ರಾ ತೊಗೋರಿ ಸಾಕು. ಓಕೆನಾ? ಇವಾಗ ಫ್ರಂಟ್ ನೆಕ್ಕು 7 ಇಂಚು. ಇಲ್ಲಿಂದ ಫ್ರಂಟ್ ನೆಕ್ ನಾವು ಕ್ರಾಸಾಗೆ ತೊಗೊಂಡಿವಿ. ಅಳತಿ ಒಳಗೆ ಡ್ರಾಫ್ಟಿಂಗು ಕ್ರಾಸಾಗೇ ತೊಗೋಬೇಕು. ಈ ರೀತಿ ಇಲ್ಲಿ ಮುಂದಿನ ಕೊರಳು ಈ ರೀತಿ ಡ್ರಾಫ್ಟಿಂಗ್ ಮಾಡಿ. ಕೆಲವರು ಕೊರಳು ತುಂಬ ಹತ್ತಿ ಬಂದಿರ್ತೈತಿ. ಅದು ಯಾಕಂತಂದ್ರೆ ಈ ರೀತಿ ತೊಗೊಂಡಿರ್ತೀರಿ. ಈ ರೀತಿ ತೊಗೋಬಾರ್ದು. ಈ ರೀತಿ ತೊಗೋರಿ, ಕೊರಳು ಬ್ರಾಡು ಫ್ರಂಟ್ ನೆಕ್ ಚೆನ್ನಾಗಿ ಬರ್ತದೆ. ಆಮೇಲೆ ಇನ್ನು ಕ್ರಾಸ್ ಪಟ್ಟಿ ಹೆಂಗಂತಂದ್ರೆ ಇಲ್ಲಿಂದ 3.5 ಇಂಚು. ಇದು ಸ್ಟ್ಯಾಂಡರ್ಡ್ ಸೈಜು, ಎಲ್ಲರಿಗೂ ಸೇಮ್ 3.5. ಈ ಕಡೆ 2.5. ಓಕೆನಾ? ಇವಾಗ ಹಾಫ್ ಅಂದರೆ 2.5, ಇದ್ರ ಅರ್ಧ 2.5 ಇಲ್ಲಿ ತನಕ ತೊಗೊಂಡು ಇಲ್ಲಿಂದ ಕ್ರಾಸಾಗೆ ತಗೋರಿ. ಈ ರೀತಿ ಅರ್ಧ ಸ್ಟ್ರೈಟು ಅರ್ಧ ಕ್ರಾಸ್. ಓಕೆ, ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇನ್ನು ಅಪೆಕ್ಸ್ ಅನ್ನೋದ ನೀವು ಎದೆ ಸುತ್ತಳತೆ 10ನೇ ಭಾಗಕ್ಕೆ ತೊಗೋರಿ. 4 ಇಂಚ್ ಬರ್ತದೆ ಅಂದ್ರೆ 3.8 ಬರ್ತದೆ. ಅದ್ರೊಳಗೆ 2 ಪಾಯಿಂಟ್ ಕೂಡಿಸ್ಕೋಬೇಕು ನೀವು. ಇಲ್ಲಿ 2.5 ಇಂಚ್ ತೊಗೊಂಡಿರಲ್ಲ, ಅದ್ರ ಅರ್ಧ 1.25 1.25 ಇಷ್ಟು ಬರಬೇಕು. ಇಲ್ಲಿಂದ ಅಳತೆ ಬ್ಲೌಸ್ ಒಳಗೆ ಬಸ್ಟ್ ಪಾಯಿಂಟ್ ಎಷ್ಟದ ಅಷ್ಟು ನೋಡ್ಕೊರಿ. 10.5 ಇಂಚ್ ತೊಗೊಂಡು ನಾನು. ಅವ್ರ ಅಳತೆ ಬ್ಲೌಸ್ ಒಳಗೆ ಎಷ್ಟದ ನೀವು ಅಷ್ಟು ಮಾರ್ಕ್ ಮಾಡ್ಕೊರಿ. ಆಮೇಲೆ ಅದೇ 4 ಇಂಚು ಇಲ್ಲಿಗೆ ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡೋ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ರೀತಿ ಗರಿ ಹಾಕೋರಿ. ಇದಾದ ನಂತರ ಇಲ್ಲಿ ಈ ರೀತಿ ಆರ್ಮೋಲ್ ಕಡೆ ಒಂದು ಟಕ್ಸು. ಆರ್ಮೋಲ್ ಕಡೆ ಟಕ್ಸು. ಆರ್ಮೋಲ್ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತದೆ ಅಂತಂದ್ರೆ ಇಲ್ಲಿ 1/2 ಇಂಚ್ ಬಿಟ್ಟು ಅಳತಿ ಮಾಡಿರಿ. ಆಮೇಲೆ ಇಲ್ಲಿ 2 ಇಂಚ್ ಬಿಡಬೇಕು. ನಮಗೆ 1 ಇಂಚ್ ಎಕ್ಸ್ಟ್ರಾ ಬರ್ತದೆ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಇದು ಅಲ್ಲ, ನಮಗೆ ಈ ಗರಿ ಬೇಕು, 1/2 ಇಂಚ್ ಬೇಕು. ಆಮೇಲೆ ಇಲ್ಲಿ ಬಸ್ಟ್ ಪಾಯಿಂಟಿಂದ ನಾವು 1.5 ಇಂಚ್ ಅಥವಾ 2 ಇಂಚ್ ಬಿಡ್ರಿ. ಈ ಟೋಟಲ್ ಡಾಟ್ ಲೆಗ್ 3.5 ಇಂಚ್ ಇದ್ರೆ ನಡೀತದೆ. ಆಮೇಲೆ ಇಲ್ಲಿ ಕ್ರಾಸ್ ಪಟ್ಟಿ ಮೇಲ್ಗಡೆ ಒಂದು 3 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಬಸ್ಟ್ ಪಾಯಿಂಟಿಗೆ ಗರಿ ಹಾಕ್ಕೊಂಡು ಬಸ್ಟ್ ಪಾಯಿಂಟಿಂದ 2 ಇಂಚಿಗೊಂದು ಮಾರ್ಕ್ ಮಾಡ್ಕೊರಿ. ಇದು ನಿಮ್ಮದು ಸೈಡ್ ಡಾಟ್. ಆಮೇಲೆ ಇಲ್ಲಿ ಫ್ರಂಟ್ ಡಾಟು ಗುಂಡಿಪಟ್ಟಿ ಕಾಸ್ ಪಟ್ಟಿ ಕಡೆ ಬಸ್ಟ್ ಪಾಯಿಂಟಿಂದ 1.5 ಇಂಚ್ ಇಲ್ಲಿಗೆ ಬಂತು.
ಇಲ್ಲಿ ನೀವು ಟಕ್ಸ್ ಚೂಪ್ ಬರಬಾರ್ದು ಅಂತೇಳಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡಿದರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಟಕ್ಸ್ ಪರ್ಫೆಕ್ಟಾಗಿ ಬರ್ತದೆ. ಆಮೇಲೆ ಇಲ್ಲಿ ಸೈಡ್ ಏನದ ಇದು ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡುವಾಗ ಹಿಡಿಬೇಕು, ಯಾಕೆಂದರೆ ಬ್ಯಾಕು ಮತ್ತು ಫ್ರಂಟು ಏನು ಎಕ್ಸ್ಟ್ರಾ ಬಂದಿರ್ತದೆ, ಫ್ರಂಟ್ ಒಳಗೆ ಏನು ಬ್ಯಾಕು ಫ್ರಂಟು ನೋಡಿದಾಗ ಫ್ರಂಟ್ ಒಳಗೆ ಏನು ಎಕ್ಸ್ಟ್ರಾ ಬಂದಿರ್ತದೆ ಅದನ್ನು ಇಲ್ಲಿ ಟಕ್ಸ್ ಆಗಿ ನೀವು ತಗೋಬೇಕಾಗ್ತದೆ. ಓಕೆ, ಇವಾಗ ಕಟ್ಟಿಂಗ್ ಮಾಡೋಣ. ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದ್ರೆ ನಮ್ದು ಆಗಸ್ಟ್ 7ನೇ ತಾರೀಕಿಗೆ ಆಫರ್ ಒಳಗೆ ಆಫ್ಲೈನ್ ಕ್ಲಾಸು 1 ಮಂತ್ ಕೋರ್ಸು ಸ್ಟಾರ್ಟ್ ಆಗೋದದ. ಫೀಸ್ ಕೇವಲ 3,000. ಈ ಆಫರನ್ನು ನೀವು ಯಾರೂ ಮಿಸ್ ಮಾಡ್ಕೋಬೇಡ್ರಿ. ನಮ್ಮ ಊರು ಬಿಜಾಪುರ ಸುತ್ತಮುತ್ತಲಿನವರು ಬರೋರು ಇದ್ರಿ ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನ ಒಳಗಾಗಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೋರಿ. ಕೇವಲ ನಮ್ಗೆ 15 ಸೀಟ್ ಮಾತ್ರ ಇರೋದು. ಬರ್ತೀನಿ ಅಂತಂದ್ರೆ ನೀವು ಅಡ್ವಾನ್ಸ್, ಯಾಕಂದರೆ ಮಾರ್ನಿಂಗ್ 10 to 12 ಟೈಮಿಂಗ್ ಇರೋದ್ರಿಂದ ಬೇಗನೆ ಸೀಟ್ ಬುಕ್ ಆಗ್ತಾವೆ. ಆದಷ್ಟು ಬೇಗ ನಿಮ್ಮ ಸೀಟನ್ನು ಬುಕ್ ಮಾಡ್ಕೋರಿ. ಓಕೆ, ಇವಾಗ ಕ್ರಾಸ್ ಪಟ್ಟಿ ಕಟ್ ಮಾಡೋಣ. ಓಕೆ, ನೋಡಿದ್ರಲ್ಲ ಫ್ರಂಟ್ ಪಾರ್ಟ್ ಅಷ್ಟು ನೀಟಾಗಿ ಬಂತಂತ ಹೇಳಿ. ಇಲ್ಲಿ ಕ್ರಾಸ್ ಪಟ್ಟಿನದ 1 ಇಂಚಿನಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡ್ರಿ, ಇದರ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಬೋದು ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಮತ್ತು ಸ್ಲೀವ್ಸು, ಕ್ರಾಸ್ ಬೆಲ್ಟು. ಇದ್ರದ್ದು ಮೇನ್ ಫ್ಯಾಬ್ರಿಕ್ ಇದು. ಇವಾಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.